ಕರ್ನಾಟಕವು ತನ್ನ ಐತಿಹಾಸಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯುಳ್ಳ ರಾಜ್ಯವಾಗಿ ಪ್ರಸಿದ್ಧ. ಈ ರಾಜ್ಯದ ಭೂಭಾಗದಲ್ಲಿ ಅನೇಕ ಪವಿತ್ರ ದೇವಾಲಯಗಳು ನೆಲೆಸಿದ್ದು, ಭಕ್ತರನ್ನು ಮಾತ್ರವಲ್ಲದೆ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ಇಂತಹ ಪವಿತ್ರ ಸ್ಥಳಗಳಲ್ಲಿ ಒಂದು ಪ್ರಮುಖ ಕೇಂದ್ರವೆಂದರೆ ಶ್ರೀ ಚಿಂತಾಮಣಿ ನರಸಿಂಹ ದೇವಸ್ಥಾನ. ಇದು ಶಿವಮೊಗ್ಗ ಜಿಲ್ಲೆಯ ಕೂಡ್ಲಿ ಪಟ್ಟಣದಲ್ಲಿ ಸ್ಥಿತವಾಗಿದೆ. ಈ ದೇವಸ್ಥಾನವು ಕೇವಲ ಭಕ್ತಿಪರ ಕೇಂದ್ರವಲ್ಲ, ಆದರೆ ಸ್ಥಳೀಯ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಐತಿಹಾಸಿಕ ಜೀವನದಲ್ಲಿ ಕೂಡ ಪ್ರಮುಖ ಪಾತ್ರ ವಹಿಸುತ್ತಿದೆ. ದೇವಾಲಯವು ಹಸಿರು ಕಣ್ಣುಗಳನ್ನು ಆನಂದಿಸುವ ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲಿ ನೆಲೆಸಿದ್ದು, ಪ್ರಕೃತಿಯೊಂದಿಗೆ ನೈರ್ಮಲ್ಯ ಮತ್ತು ಶಾಂತಿಯನ್ನು ನೀಡುತ್ತದೆ. ಸುತ್ತಮುತ್ತಲಿನ ಹಸಿರು ಮರಗಳು, ಹೊಳೆಯುವ ನದಿ ಮತ್ತು ಬೃಂದಾವನ ಶೈಲಿಯ ತೋಟಗಳು ದೇವಾಲಯಕ್ಕೆ ಭಕ್ತರನ್ನು ಸೆಳೆಯುವ ಮಹತ್ವದ ಅಂಶಗಳು. ಈ ಸ್ಥಳದಲ್ಲಿ ಬರುವ ಪ್ರತಿ ವ್ಯಕ್ತಿಯೂ ತಕ್ಷಣವೇ ಮನಃಶಾಂತಿಯನ್ನು ಅನುಭವಿಸುತ್ತಾನೆ. ದೇವಾಲಯದ ಆವರಣವು ಸ್ವಚ್ಛ, ಉತ್ತಮ ನಿರ್ವಹಿತ ಮತ್ತು ಪೂಜಾ ಕಾರ್ಯಗಳಿಗೆ ಸೂಕ್ತವಾದ ವಾತಾವರಣವನ್ನು ನೀಡುತ್ತದೆ. ದೇವಾಲಯದ ಪ್ರಮುಖ ಆಕರ್ಷಣೆ ನರಸಿಂಹ ದೇವರ ಪುಣ್ಯಮೂರ್ತಿ. ನರಸಿಂಹ ಅವತಾರವು ವೈಷ್ಣವ ಪರಂಪರೆಯಲ್ಲಿ ಭಕ್ತಿಯ, ಧೈರ್ಯ ಮತ್ತು ಕರುಣೆಯ ಸಂಕೇತವಾಗಿದೆ. ಈ ದೇವಾಲಯದಲ್ಲಿ ದೇವರನ್ನು ವಿಶೇಷವಾಗಿ ಚಿಂತಾಮಣಿ ನರಸಿಂಹ ಎಂದು ಆರಾಧಿಸುತ್ತಾರೆ. ಚಿಂತಾಮಣಿ ಎಂಬ ಶಬ್ದದ ಅರ್ಥವೇ ಚಿಂತೆ ನಿವಾರಿಸುವ ಮಣಿ. ಇದು ಭಕ್ತರಿಗೆ ದುಃಖ, ಆತಂಕ ಮತ್ತು ಭಯದಿಂದ ಮುಕ್ತಿಯ ನಂಬಿಕೆಯನ್ನು ನೀಡುತ್ತದೆ. ದೇವರ ಭಕ್ತಿ ಇಲ್ಲಿ ವ್ಯಕ್ತವಾಗುವ ಪ್ರತಿಯೊಂದು ಪ್ರಾತಿನಿಧಿಕ ಪೂಜೆಯಲ್ಲಿ ಪ್ರತಿಬಿಂಬಿಸುತ್ತದೆ. ದೇವಾಲಯದಲ್ಲಿ ನಿತ್ಯ ಪೂಜೆಗಳು, ವಿಶೇಷ ಹಬ್ಬದ ಆಚರಣೆಗಳು ಮತ್ತು ವಾರ್ಷಿಕ ಬ್ರಹ್ಮೋತ್ಸವಗಳು ನಡೆಯುತ್ತವೆ. ನರಸಿಂಹ ಜಯಂತಿ, ರಥೋತ್ಸವ ಮತ್ತು ಇತರ ಧಾರ್ಮಿಕ ಮಹೋತ್ಸವಗಳು ದೇವಾಲಯದ ಸಾಂಸ್ಕೃತಿಕ ಹೃದಯವನ್ನು ಪ್ರತಿಬಿಂಬಿಸುತ್ತವೆ. ಹಬ್ಬದ ಸಂದರ್ಭದಲ್ಲಿ ದೇವಾಲಯವು ಜ್ಯೋತಿಗಳು, ಹಾರಗಳು ಮತ್ತು ಪುಷ್ಪಗಳಿಂದ ಅಲಂಕೃತವಾಗುತ್ತದೆ. ಭಕ್ತರು ತಮ್ಮ ಭಕ್ತಿ ಮತ್ತು ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ. ಈ ಸಂದರ್ಭದಲ್ಲಿ ಸ್ಥಳೀಯ ಕಲಾವಿದರು ಶಾಸ್ತ್ರೀಯ ನೃತ್ಯ ಮತ್ತು ಸಂಗೀತದ ಮೂಲಕ ಧಾರ್ಮಿಕ ಆಚರಣೆಗಳನ್ನು ಬಲಪಡಿಸುತ್ತಾರೆ. ಶ್ರೀ ಚಿಂತಾಮಣಿ ನರಸಿಂಹ ದೇವಾಲಯವು ಸ್ಥಳೀಯ ಜನರ ದಿನನಿತ್ಯ ಜೀವನದಲ್ಲಿ ಕೂಡ ವಿಶೇಷ ಸ್ಥಾನವನ್ನು ಹೊಂದಿದೆ. ಸ್ಥಳೀಯ ಸಮುದಾಯವು ದೇವಾಲಯದ ನಿರ್ವಹಣೆಗೆ, ಹಬ್ಬಗಳಿಗೆ ಮತ್ತು ಪರಂಪರೆಯ ಉಳಿಸಲು ಸದಾ ತೊಡಗಿರುತ್ತದೆ. ದೇವಾಲಯವು ಕೇವಲ ಭಕ್ತಿಯ ಕೇಂದ್ರವಲ್ಲ, ಅದು ಸಾಮಾಜಿಕ ಏಕತೆಯನ್ನು, ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮತ್ತು ಪರಂಪರೆಯ ಸಾಗತಿಕತೆಯನ್ನು ಕೂಡ ಉತ್ತೇಜಿಸುತ್ತದೆ. ದೇವಾಲಯದ ಶಿಲ್ಪಕಲೆ, ವಾಸ್ತುಶಿಲ್ಪ ಮತ್ತು ಪೂಜೆ ವಿಧಿಗಳು ಪೌರಾಣಿಕ ಕಥೆಗಳೊಂದಿಗೆ ತಾಳಮೇಳ ಹೊಂದಿರುವಂತೆ ರೂಪಿಸಲ್ಪಟ್ಟಿವೆ. ದೇವಾಲಯದಲ್ಲಿ ಪ್ರತಿಯೊಂದು ಶಿಲ್ಪಕಲೆಯ ಅಂಶವೂ ಭಕ್ತಿಗೆ ಪ್ರೇರಣೆ ನೀಡುವ ರೀತಿಯಲ್ಲಿ ವಿನ್ಯಾಸಗೊಂಡಿದೆ. ಇದು ದೇವರ ತತ್ವ, ಭಕ್ತಿ ಮತ್ತು ಧರ್ಮವನ್ನು ಪ್ರತಿಬಿಂಬಿಸುತ್ತದೆ. ಪ್ರವಾಸಿಗರು ಇಲ್ಲಿಗೆ ಬಂದು ದೇವರ ಭಕ್ತಿ ಅನುಭವಿಸುವುದರಿಂದ ಮಾತ್ರವಲ್ಲ, ದೇವಾಲಯದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಇದೇ ರೀತಿಯಲ್ಲಿ ಶ್ರೀ ಚಿಂತಾಮಣಿ ನರಸಿಂಹ ದೇವಸ್ಥಾನವು ಪವಿತ್ರತೆಯ, ಭಕ್ತಿಯ ಮತ್ತು ಶಾಂತಿಯ ಸಂಕೇತವಾಗಿದೆ. ಕೂಡ್ಲಿಯ ಹಸಿರು ಪರಿಸರದಲ್ಲಿ ಸ್ಥಿತವಾಗಿರುವ ಈ ದೇವಾಲಯವು ದೇವರ ಆಶೀರ್ವಾದ ಪಡೆಯಲು, ಮನಃಶಾಂತಿ ಪಡೆಯಲು ಮತ್ತು ಧೈರ್ಯವನ್ನು ಅನುಭವಿಸಲು ಭಕ್ತರಿಗೆ ಅತ್ಯಂತ ಸೂಕ್ತ ಸ್ಥಳವಾಗಿದೆ. ಇದು ಸ್ಥಳೀಯ ಸಮುದಾಯ ಮತ್ತು ಪ್ರವಾಸಿಗರ ಜೀವನದಲ್ಲಿ ಶ್ರೇಷ್ಠತೆಯೊಂದಿಗೆ ಸಮರ್ಪಕವಾಗಿ ಅಳವಡಿಕೊಂಡಿದೆ. ಇಂತಹ ಪವಿತ್ರ ಸ್ಥಳಗಳು ನಮ್ಮ ನಾಡಿನ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪರಂಪರೆಯನ್ನು ಉಳಿಸಲು, ಮುಂದಿನ ತಲೆಮಾರಿಗೆ ಪವಿತ್ರತೆಯನ್ನು ತಲುಪಿಸಲು ಮಹತ್ವಪೂರ್ಣವಾಗಿವೆ. ಶ್ರೀ ಚಿಂತಾಮಣಿ ನರಸಿಂಹ ದೇವಸ್ಥಾನವು ಹಸಿರು ನೈಸರ್ಗಿಕ ಸೌಂದರ್ಯ, ಪೌರಾಣಿಕ ಕಥೆಗಳು, ಭಕ್ತಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪರಂಪರೆಯೊಂದಿಗೆ ಪ್ರಸಿದ್ಧವಾಗಿದೆ. ಈ ದೇವಾಲಯವು ಶಾಂತಿ,
ಧೈರ್ಯ, ಭಕ್ತಿ ಮತ್ತು ಸಮುದಾಯತೆಯನ್ನು ಪ್ರತಿಬಿಂಬಿಸುವ ಪ್ರಮುಖ ಕೇಂದ್ರವೆಂದರೆ ತಪ್ಪಲ್ಲ. ಇಲ್ಲಿ ಭಕ್ತರು ತಮಗಾಗುವ ಶಾಂತಿಯನ್ನು ಮಾತ್ರವಲ್ಲ, ದೇವರ ಪ್ರೀತಿ, ಕರುಣೆ ಮತ್ತು ಪರಿಪೂರ್ಣತೆಯನ್ನು ಸಹ ಅನುಭವಿಸುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.